ಧ್ರುವತಾರೆ ಧ್ರುವತಾರೆ ಸಾವಿರಾರು ಧ್ರುವತಾರೆ ಭೂಮಿ ಮೇಲೂ ಇರುತ್ತಾರೆ. ರನ್ವಾಹಿನಿಯ ಸ್ಫೂರ್ತಿಯ ಚಿಲುಮೆ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಚಂದ್ರಶೇಖರ್ ಪಮ್ಮಾರ್. ಧ್ರುವತಾರೆ ಭೂಮಿ ಮೇಲೂ ಇರುತ್ತಾರೆ. ಇವತ್ತು ನಮ್ಮೊಂದಿಗಿದ್ದಾರೆ ಕೊಡುಗೈ ಧಾನಿ ಎಂದೇ ಖ್ಯಾತರಾದ ಸಾಮಾಜಿಕ ಚಿಲುಮೆ SRNE ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ SR ನವಲಿ ಹಿರೇಮಠ ಅವರು. ಅವರಿಗೆ ಒಂದು ವಿಶೇಷ ಸಂದರ್ಶನಕ್ಕೆ ಸ್ವಾಗತ ಬಯಸ್ತಾ ಇದ್ದೀನಿ. ನಮಸ್ತೆ. ಇವತ್ತು SRNE ಫೌಂಡೇಶನ್ ಹುಣಗುಂದ್ ಕ್ಷೇತ್ರದಲ್ಲಿ ಒಂದು ಅತ್ಯಮೂಲ್ಯವಾದಂತಹ ಜನಸೇವೆಗೆ ಹೆಸರಾಗಿರುವಂಥದ್ದು. ಕರೋನಾ ಸಂದರ್ಭದಲ್ಲೇ ಆಗಲಿ, ಜಲಪ್ರಳಯ ಆಗಿರುವಂಥ ಸಂದರ್ಭದಲ್ಲೇ ಆಗಲಿ, ಜೊತೆಗೆ ಬಡವರು ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳಿಗೆ ತುತ್ತಾದಾಗ SRNE ಫೌಂಡೇಶನ್ ಅವರ ಮನೆ ಬಾಗಿಲಿಗೆ ಹೋಗಿರುವಂಥದ್ದು. ಈ ಎಲ್ಲ ಕೆಲಸಗಳ ಹಿಂದೆ SRNE ಫೌಂಡೇಶನ್ನ ಕಾರ್ಯ ಯೋಜನೆಗಳು ಯಾವ ರೀತಿ ಇದೆ ಸರ್? ಈ SRNE ಫೌಂಡೇಶನ್ ಸ್ಥಾಪನೆ ಮಾಡಿದ್ದು ಬಡ ಜನತೆಯ ಉದ್ಧಾರವಾಗಲಿ, ಶೋಷಿತ ವರ್ಗವಾಗಿ ಉದ್ಧಾರವಾಗಲಿ ಮತ್ತು ಆರ್ಥಿಕವಾಗಿ ಹಿಂದುಳಿದಂಥ ಕುಟುಂಬಗಳ ಮಕ್ಕಳ ಒಂದು ಶೈಕ್ಷಣಿಕ ಪ್ರಗತಿ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ನಾನು ಈ SRNE ಫೌಂಡೇಶನ್ ಸ್ಥಾಪನೆ ಮಾಡಿದೆ. ನಾನು ಕೂಡ ಬಾಲ್ಯಾವಸ್ಥೆಯಲ್ಲಿ ಭಾಳಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿ ಬೆಳೆದಂಥವನು. ನಾನು ವಿದ್ಯಾರ್ಥಿ ಜೀವನದಲ್ಲಿ ನನ್ನ ಆಸೆ ಏನಿತ್ತಪ್ಪ ಅಂದರೆ IAS ಮಾಡಬೇಕಂತಕ್ಕಂಥ ಹಂಬಲ ನನಗೆ ಮೊದಲಿತ್ತು. ಈ IAS ಮುಖಾಂತರ ಇವತ್ತು ಸರ್ಕಾರದ ಅಧಿಕಾರಿಯಾಗಿ ಎಲ್ಲ ಜನಾಂಗದ ವರ್ಗಗಳಿಗೂ ಕೂಡ ನಾನು ಬಹಳಷ್ಟು ಅಭಿವೃದ್ಧಿ ಮಾಡಬೇಕು ಅಂತ ಅವಕಾಶ ನನಗೆ ಸಿಗ್ತೈತಿ ಅಂತಕ್ಕಂಥ ಭಾವನೆಯಿಂದ ನಾನು ಓದ್ತಾ ಇದ್ದೆ. ನಾನು ಪ್ರಾಥಮಿಕ ಹಂತದಲ್ಲಿ ಹೈಸ್ಕೂಲ್ದಿಂದ BA ಮುಗಿಸುವವರೆಗೂ ಕೂಡ ಪ್ರತಿ ಕ್ಲಾಸಿಗೆ ನಾನು ಪ್ರಥಮ ಸ್ಥಾನವನ್ನು ಗಳಿಸಿದಂಥ ವ್ಯಕ್ತಿ. ಆದರೆ ನನ್ನ ಒಂದು ಕುಟುಂಬದ ಸಮಸ್ಯೆಗೋಸ್ಕರ ನಾನು ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿ ಕಳೆದುಕೊಂಡು ಬಹಳಷ್ಟು ಸಂಕಷ್ಟ ಅನುಭವಿಸಿದ ಕಾರಣಕ್ಕೋಸ್ಕರ ನನ್ನ ವಿದ್ಯಾರ್ಜನೆ ಕುಂಠಿತವಾಯಿತು. ತದನಂತರ ನಾನು ಉದ್ಯಮಿ ಗುತ್ತಿಗೆದಾರನಾಗಿ ಈ ರಾಜ್ಯದಲ್ಲಿ ಸುಮಾರು 30 ವರ್ಷಗಳ ಕಾಲ ಪ್ರಾಮಾಣಿಕ ಸೇವೆ ಮಾಡಿದ್ದೀನಿ. ನನ್ನ ಆರ್ಥಿಕ ಆದಾಯದಲ್ಲಿ ನಾನು ಒಂದು ತೀರ್ಮಾನ ತೆಗೆದುಕೊಂಡೆ. ನಂದು ಏನು ಚಿಕ್ಕ ವಯಸ್ಸಿನಾಗ ನಂದು ಒಂದು ಕನಸು ಇತ್ತು, ಆ ಕನಸನ್ನು ನನಸು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಆರ್ಥಿಕವಾಗಿ ಬಲಾಢ್ಯವಾದ ನಂತರ ಪುನಃ ನನ್ನ ಚಿಕ್ಕಂದಿನಲ್ಲಿರ್ತಕ್ಕಂಥ ಬಡ ಜನರ ಬಗ್ಗೆ ಪ್ರೀತಿ, ಆ ಕನಸು ನನಸು ಮಾಡಬೇಕನ್ನೋ ಉದ್ದೇಶದಿಂದ ನಾನು ರಾಜ್ಯದ ಕೊಪ್ಪಳ ಜಿಲ್ಲೆಯನ್ನೊಳಗೊಂಡು ರಾಜ್ಯದ ಹಲವಾರು ಭಾಗಗಳಲ್ಲಿ ಕೆಲಸ ಮಾಡಿ ನಾನು ಆರ್ಥಿಕ ಅಭಿವೃದ್ಧಿಗೊಂಡ ನಂತರ ಪುನಃ ನಾನು ನನ್ನ ಜನ್ಮ ಕೊಟ್ಟ ಸ್ಥಳಕ್ಕೆ ವಾಪಸ್ ಬಂದೆ. ಅವಾಗ ನಾನು ಈ ಫೌಂಡೇಶನ್ ಅಂತಕ್ಕಂಥ SRNE ಫೌಂಡೇಶನ್ ಸ್ಥಾಪನೆ ಮಾಡಿಕೊಂಡು ಇವತ್ತು ಅದರ ಮುಖಾಂತರ ಇವತ್ತು ಪ್ರಪ್ರಥಮವಾಗಿ ನಾನು ಆದ್ಯತೆ ಕೊಟ್ಟಿದ್ದು ಶಿಕ್ಷಣಕ್ಕಾಗಿ. ತದನಂತರ ಆರೋಗ್ಯ ಸೇವೆ, ತದನಂತರ ಸಮಾಜದಲ್ಲಿ ಯಾವುದೇ ಶೋಷಿತ ವರ್ಗದವರು ನೊಂದಿದ್ರೆ ಅಂಥವ್ರನ್ನ ಮೇಲೆತ್ತುವ ಕೆಲಸ, ಹೀಗೆ ಹಲವಾರು ಕೆಲಸಗಳನ್ನು ನಾನು ಫೌಂಡೇಶನ್ ಮುಖಾಂತರ ಇವತ್ತು ಮಾಡ್ತಾ ಬಂದಿದ್ದೀನಿ. ಇವತ್ತು ಆರೋಗ್ಯ ಸೇವೆ ಅಂತ ಹೇಳಿದ್ರಿ ತಾವು. ಆರೋಗ್ಯ ಸೇವೆಯಲ್ಲಿ ಸಾಕಷ್ಟು ಜನರಿಗೆ ಕಣ್ಣಿನ ಒಂದು ವಿಚಾರವಾಗಿ ಎಷ್ಟು ಜನರಿಗೆ ಈ ರೀತಿಯ ಒಂದು ಆರೋಗ್ಯ ಸೇವೆಯನ್ನು ಒದಗಿಸಿದ್ರಿ? ಸುಮಾರಾಗಿ ನಾನು ಪ್ರತಿ ವರ್ಷ ಕೂಡ ಹುಣಗುಂದ್ ಮತ್ತು ಇಳಕಲ್ ತಾಲೂಕಿನ ಎಲ್ಲ ನನ್ನ ಮತಕ್ಷೇತ್ರದ ಜನರಿಗೆ ಪ್ರತಿ ವರ್ಷ ಒಂದು ಐ ಕ್ಯಾಂಪ್ ಏರ್ಪಡಿಸ್ತೇನೆ. ಹುಬ್ಬಳ್ಳಿಯ ಜಯಪ್ರಿಯ ಆಸ್ಪತ್ರೆಯ ಸಹಯೋಗದೊಂದಿಗೆ ಇವತ್ತು ಐ ಕ್ಯಾಂಪ್ ಏರ್ಪಡಿಸಿ ತಾಲೂಕಿನಲ್ಲಿ ಬರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಒಂದು ಕಣ್ಣಿನ ಇವತ್ತು ತಪಾಸಣೆ ನಡೆಸಿ, ಸ್ಥಳದಲ್ಲಿಯೇ ಏನಾದರೂ ಅವರಿಗೆ ಚಸ್ಮಾ ಗಿಸ್ಮಾ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ಸ್ಥಳದಲ್ಲಿಯೇ ಬಗೆಹರಿಸಿ, ಆಪರೇಷನ್ ಲೆನ್ಸ್ ಮುಖಾಂತರ ಮಾಡ್ತಕ್ಕಂಥ ವ್ಯವಸ್ಥೆ ಇದ್ದರೆ ಅದು ಶ್ರೀಮಂತ ವರ್ಗದ ಜನ ಇವತ್ತು ಯಾವ ರೀತಿಯಾಗಿ ಒಳ್ಳೆ ಟ್ರೀಟ್ಮೆಂಟ್ ತೆಗೆದುಕೊಳ್ತಾರೆ, ಅದೇ ಟ್ರೀಟ್ಮೆಂಟನ್ನು ಕೂಡ ಇವತ್ತು ನಮ್ಮ ಬಡ ವರ್ಗದ ಜನರು ಕೂಡ ಆ ರೀತಿ ಇರಬೇಕು. ಅವರು ಕೂಡ ನನ್ನ ತಂದೆ ತಾಯಿ ಸಮಾನ ಅಂತಕ್ಕಂಥ ಭಾವನೆಯಿಂದ ಅವರನ್ನು ಹುಬ್ಬಳ್ಳಿಯ ಜಯಪ್ರಿಯ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಒಳ್ಳೆ ಲೆನ್ಸನ್ನು ಅಳವಡಿಸಿ ಪ್ರತಿ ವರ್ಷ ಸುಮಾರು 1500ರಿಂದ 2000 ಜನ ಇದರ ಸದುಪಯೋಗ ಪಡೆದುಕೊಂಡಿದ್ದಾರೆ. ಇವತ್ತು ನಾನು ಯಾವುದಾದ್ರೂ ಗ್ರಾಮೀಣ ಪ್ರದೇಶಕ್ಕೆ ಹೋದಾಗ
ನನಗೆ ಮೊನ್ನೆ ಕಂದಗಲ್ ಗ್ರಾಮಕ್ಕೆ ಹೋದಾಗ ಒಂದು 8 ಜನ ಮುದುಕರು ಎಲ್ಲರೂ ಕೂಡಿ ಬಂದು ಸನ್ಮಾನ ಮಾಡಿದರು. ನಮ್ಮ ಅಪ್ಪಪ್ಪ ದೃಷ್ಟಿ ಕೊಟ್ಟಿಯಪ್ಪ ಅಂತಂದರು. ನನಗೆ ಏನು ಕೋಟಿ ದುಡಿದ್ರು ಈ ನೆಮ್ಮದಿ ನನಗೆ ಸಿಗ್ತಿದ್ದಿರಲ್ಲ ಅಂತಕ್ಕಂಥ ಅಷ್ಟು ಸಂತೋಷ ಹುಕ್ಕಿ ನನಗೆ ಅವತ್ತು ಕಣ್ಣೀರು ಬಂತು. ಆ ಗ್ರಾಮಕ್ಕೆ ಹೋದಾಗ ಅಷ್ಟು ಪ್ರೀತಿಯಿಂದ ಕಂಡ್ರಲ್ಲ, ಸಾಕು ನನಗೆ ಸ್ವಾರ್ಥಕಾಯಿ ಜೀವನ ಅಂತಕ್ಕಂಥ ಒಂದು ಭಾವನೆ ನಂದದು. ಕರೋನಾ ಸಂದರ್ಭದಲ್ಲಿ ಸಾಕಷ್ಟು ಜನ ತೊಂದರೆಗೆ ಈಡಾದರು, ಸಾಕಷ್ಟು ಸಂಘ ಸಂಸ್ಥೆಗಳು ಮುಚ್ಚುವಂತ ಪರಿಸ್ಥಿತಿಗೆ ಈಡಾಯಿತು. ಜೊತೆಗೆ ಬಡ ಜನರಿಗೆ ತುಂಬಾ ಸಂಕಷ್ಟವಾಗಿರುವಂಥದ್ದು. ಆ ಸಮಯದಲ್ಲಿ ಹುಣಗುಂದ ಕ್ಷೇತ್ರದ ತುಂಬೆಲ್ಲ ಯಾವ ರೀತಿ ತಾವು ಸಹಾಯ ಸಹಕಾರ ಮಾಡಿದ್ರಿ? ಇವತ್ತು ಹುಣಗುಂದ ಕ್ಷೇತ್ರದಲ್ಲಿ ನಾನು ಬಹಳಷ್ಟು ಬಡವರನ್ನು ಗುರುತಿಸಿ ಆ ಸಂದರ್ಭದಲ್ಲಿ, ಉದಾಹರಣೆಗಾಗಿ ಇವತ್ತು ಕೂಡಲ ಸಂಗಮದಲ್ಲಿ ದೇವಸ್ಥಾನದ ಎದುರಿಗಿರ್ತಕ್ಕಂಥ ಎಲ್ಲ ರಸ್ತೆ ಬೀದಿ ವ್ಯಾಪಾರಸ್ಥರು ಇರ್ಬೋದು, ಹಲವಾರು ಸಣ್ಣ ಪುಟ್ಟ ಹೋಟೆಲ್ಗಳು ಇರ್ಬೋದು, ಇವೆಲ್ಲ ಜನರಿಗೆ ಕೂಡ ನನ್ನ ಕೈಲಾದ ಮಟ್ಟಿಗೆ ನಾನು ಆರ್ಥಿಕ ಸಹಾಯ ನೀಡಿದೆ. ಈ ವಿಶೇಷವಾಗಿ ಕೂಡಲ ಸಂಗಮ ದೇವಸ್ಥಾನದಲ್ಲಿ ಇವರು 2 ನೋವು ಅನುಭವಿಸಿದ್ರು. ಒಂದು ಕೊರೋನಾ ನೋವು, ಇನ್ನೊಂದು ಪ್ರವಾಹ ಭೀತಿ. ಈ 2 ನೋವಿನ ತತ್ತರಿಸುವುದು. ಅದೇ ಸಂದರ್ಭದಲ್ಲಿ ತಾಲೂಕಿನಾದ್ಯಂತ ಒಂದು ದೊಡ್ಡ ರಂಜಾನ್ ಹಬ್ಬ ಬಂತು ಕೊರೋನಾ ಸಂದರ್ಭದಲ್ಲಿ. ಅವಾಗ ನನ್ನ ತಾಲೂಕಿನ ಎಲ್ಲ ಮನೆಗೂ ಕೂಡ ಆ ಬಡರ ಜನರು ಪ್ರತಿ ವರ್ಷ ಯಾವ ರೀತಿಯಾಗಿ ರಂಜಾನ್ ಹಬ್ಬ ಆಚರಿಸ್ತಿದ್ರೋ ಆ ರೀತಿ ಸಂತೋಷದಿಂದ ಆಚರಿಸಲಿ ಅಂತಕ್ಕಂಥ ಒಂದೇ ಕಾರಣದಿಂದ ಅವ್ರಿಗೇನು ಇವತ್ತು ಒಂದು ದಿವಸದ ಊಟಕ್ಕೆ ಅವ್ರಿಗೇನು ಒಂದು ಹಬ್ಬದ ವಾತಾವರಣದಲ್ಲಿ ಏನು ಅವ್ರು ಅಡುಗೆ ಊಟ ಮಾಡ್ತಿದ್ರು ಆ ಊಟ ಮಾಡಲಂತಕ್ಕಂಥ ನೋವು ಅವ್ರಿಗೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ತಾಲೂಕಿನ ಎಲ್ಲ ಮನೆಗೂ ಕೂಡ ನಾನು ಅವರಿಗೆ ಬೇಕಾಗ್ತಕ್ಕಂಥ ಸಕಲ ಸಾಮಗ್ರಿಗಳನ್ನು ಕೊಟ್ಟು ಅವ್ರ ಜೊತೆ ಕೂಡ ನಾನು ಸಂಭ್ರಮದಲ್ಲಿ ಭಾಗಿಯಾದೆ. ನಾನು ಇದು ಅಲ್ಲದೆ ಬಹಳಷ್ಟು ವಿಶೇಷವಾಗಿ ಹರಿಜನ ಗಿರಿಜನ ಕುಟುಂಬಗಳು ಕೂಡ ಬಹಳಷ್ಟು ತೊಂದರೆಗಳು ಇದ್ದು ಹಳ್ಳಿ ಒಳಗೆ, ಅವರಿಗೂ ಕೂಡ ನನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡಿ ಎಲ್ಲ ಗ್ರಾಮಗಳಿಗೆ ಭೇಟಿ ನೀಡಿದೆ. ಸುಮಾರು 1 ಲಕ್ಷ ಮಾಸ್ಕ್ ಕೊಟ್ಟೆ. ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಜನರಿಗೆ ಈ ಆರೋಗ್ಯದ ಬಗ್ಗೆ ಸರಿಯಾದ ಕಾಳಜಿ ಇದ್ದಿಲ್ಲ, ಅದಕ್ಕೆ ಅವ್ರಿಗೆ ತಿಳುವಳಿಕೆ ಕೊಟ್ಟು ನೀವು ಮಾಸ್ಕ್ ಧರಿಸಬೇಕು ಅಂತಕ್ಕಂಥ ತಿಳುವಳಿಕೆ ಕೊಟ್ಟು ಸುಮಾರು ನನ್ನ ಎಲ್ಲ ಫೌಂಡೇಶನ್ ಕಾರ್ಯಕರ್ತರ ಜೊತೆಗೂಡಿ 1 ಲಕ್ಷ ಮಾಸ್ಕ್ ಹಂಚುವ ಕಾರ್ಯಕ್ರಮವನ್ನು ಕೂಡ ನಾವು ಕೊರೋನಾ ಸಂದರ್ಭದಲ್ಲಿ ಈ ರೀತಿ ಮಾಡಿದ್ವಿ. ತಾವು ಜಲಪ್ರಳಯದಲ್ಲಿ ತುತ್ತಾದ ಎಷ್ಟೋ ಮನೆಗಳಿಗೆ ಧನ ಸಹಾಯವನ್ನು ಮಾಡ್ತೀರಿ. ಈ ರೀತಿ ಒಂದು ಸಹಾಯ ಸಹಕಾರ ತೆಗೆದುಕೊಂಡು ಜನರ ಪ್ರೀತಿ ಈ ಕ್ಷೇತ್ರದಲ್ಲಿ ತಮ್ಮ ಮೇಲೆ ಯಾವ ರೀತಿ ಇದೆ? ತಾವು ಹೋದಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಜನ? ಮೊನ್ನೆನೂ ಕೂಡ ಇದೇ ಹುಣಗುಂದ ನಗರದಲ್ಲಿ ಹಳ್ಳದ ದಂಡೆಗಿರ್ತಕ್ಕಂಥ ಬಹಳಷ್ಟು ಕಂಬಾರ ಜನಾಂಗದ ಬಹಳಷ್ಟು ಬಡವರು ಪೂರ್ತಿ ನೀರೇ ಹೊಕ್ಕು ಅವೆಲ್ಲ ಅತಂತ್ರವಾದವು. ಆ ಸಂದರ್ಭದಲ್ಲಿ ನನ್ನ ಕೈಲಾದ ಮಟ್ಟಿಗೆ ಪ್ರತಿ ಕುಟುಂಬಕ್ಕೆ ಕೂಡ 10,000 ರೂಪಾಯಿ ಧನ ಸಹಾಯ ಮಾಡಿದೆ. ಅದಲ್ಲದೆ ಬೇರೆ ಕಡೆ ಕೂಡ ವಿಸಿಟ್ ಮಾಡಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀನಿ, ಈ ರೀತಿ ಆಗಿದೆ ಸಮಸ್ಯೆ ಮಾಡಿಸಿ. ಇದು ಕೂಡಲ ಸಂಗಮ ಭಾಗದಲ್ಲಿ ಎಲ್ಲ ಕಡೆ ಕೂಡ ಅಡ್ಡಾಡಿ ಇವತ್ತು ಬೆಳೆ ಹಾನಿಗಳಾಗಿದ್ದಾವೆ, ರೈತರಿಗೆ ಇವತ್ತೆಲ್ಲ ಸಂಪರ್ಕ ಮಾಡಿರಿ ಅಂತ ತಹಸೀಲ್ದಾರ್ ಮುಖಾಂತರ ಇವತ್ತು ನಾವು ಮನವಿ ಮಾಡಿಕೊಂಡಿದ್ದೀನಿ. ಈ ರೀತಿ ಮಾಡಿದ್ದಕ್ಕಾಗಿ ನಾನು ಯಾವುದೇ ಗ್ರಾಮೀಣ ಪ್ರದೇಶ ಹೋದರೂ ಕೂಡ ನನ್ನ ಜನ ನಮ್ಮನ್ನು ಹಿರಿಯರು ನನ್ನ ಮಗನಾಗಿ ಸ್ವೀಕರಿಸ್ತಾರೆ, ಉಳಿದವರು ನನ್ನ ಸೋದರನ್ನಾಗಿ ಸ್ವೀಕರಿಸ್ತಾರೆ. ಬಹಳ ಪ್ರೀತಿಯಿಂದ ನಾನು ಸ್ವೀಕರಿಸಿದ್ ನೋಡಿದ್ರೆ ಈ ಮಣ್ಣಿನಲ್ಲಿ ಈ ತಾಲೂಕಿನಲ್ಲಿ ಹುಟ್ಟಿದ್ದು ನನ್ನ ಸ್ವಾರ್ಥಕ್ಕಾಯ್ತು ನನ್ನ ಜೀವನ ಅಂತಕ್ಕಂಥ ಭಾವನೆ ನನಗಿದೆ. ಈ ಕ್ಷೇತ್ರದಲ್ಲಿ ತಮಗೆ ಅಜ್ಜನವರು ಅಂತ ಹೇಳಿ ಅಜ್ಜವರು ಬಂದರು ಅಂತ ಹೇಳಿ ಈ ರೀತಿಯ ಪ್ರೀತಿ ವಾತ್ಸಲ್ಯವನ್ನು ತೋರಿಸ್ತಾರೆ. ಪ್ರತಿಯೊಬ್ಬರು ತಮ್ಮ ಆಶೀರ್ವಾದವನ್ನು ಪಡೆಯಲಿಕ್ಕೆ ಮುಗಿ ಬೀಳ್ತಾರೆ ಎಲ್ಲೇ ಹೋದ್ರು ಕೂಡ. ಇದರ ಹಿಂದೆ ಇರುವಂತ ಶಕ್ತಿ ಏನು? ಏನಿಲ್ಲ, ನಮ್ಮ ಜನ ಬಹಳಷ್ಟು, ಈ ಕ್ಷೇತ್ರದ ಜನ ಬಹಳಷ್ಟು ಧಾರ್ಮಿಕವಾಗಿ ನಂಬಿಕೆ ಉಳ್ತಕ್ಕಂಥವ್ರು, ದೇವರು ದಿಂಡ್ರು ಅಂತಕ್ಕಂಥ ಭಾವನೆ ಉಳ್ತಕ್ಕಂಥವ್ರು. ನಾವು ವಿಶೇಷವಾಗಿ ಜಂಗಮ ಕುಲದಲ್ಲಿ ನಾವು ಹುಟ್ಟಿದಕ್ಕಾಗಿ ಎಲ್ಲ ಈ ಸಮಾಜದಲ್ಲಿ ಆದಿ ಕಾಲದಿಂದಲೂ ಕೂಡ ವೀರಶೈವ ಜನಾಂಗದಲ್ಲಿ ಈ ಜಂಗಮ ಜನಾಂಗ ಸ್ವಲ್ಪ ಶ್ರೇಷ್ಠವಾದಂಥ ಸ್ಥಾನ ಕೊಟ್ಕೊಂಡು ಬಂದಿದ್ದಾರೆ. ಆ ಭಾವನೆಯಿಂದ ಜನ ನನ್ನನ್ನು ಬಹಳಷ್ಟು ಪ್ರೀತಿಯಿಂದ ಕಾಣ್ತಾರೆ. ಅದರ ಜೊತೆಗೆ ನಾನು ಕೂಡ ವೈಯಕ್ತಿಕವಾಗಿ ಬಹಳಷ್ಟು ಒಂದು ಕುಟುಂಬಕ್ಕೆ ಹೋದರೆ ಅವರ ಕಷ್ಟ ಸುಖ ಕೇಳ್ತಾ ಇದ್ದೀನಿ. ಇವತ್ತು ಎಷ್ಟೋ ಜನರಿಗೆ ಹಾರ್ಟ್ ತೊಂದರೆ ಆದ ಮ್ಯಾಗ ಹುಬ್ಬಳ್ಳಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಹಯೋಗದೊಂದಿಗೆ ಇವತ್ತು ಭಾಳಷ್ಟು ಜನರಿಗೆ ಹಾರ್ಟ್ ಆಪರೇಷನ್ ಮಾಡಿಸ್ಕೊಟ್ಟಿದ್ದೀನಿ. ಭಾಳಷ್ಟು ಜನ ಮಕ್ಕಳು ಇವತ್ತು ಓದೋದು ಬಿಡಿಸಿದಾಗ ಅವ್ರಿಗೆಲ್ಲ ಓದ್ಸೋಕ್ಕೆ ಸಹಾಯ ಮಾಡಿಕೊಟ್ಟಿದ್ದೀನಿ. ಅದಲ್ಲದೆ ಇನ್ನಿತರ ಹಲವಾರು ಸಣ್ಣ ಪುಟ್ಟ ಉದ್ಯೋಗ ಮಾಡ್ಕೊಂಡು ಇರೋರಿಗೆ ನಾನು ಬ್ಯಾಂಕ್ ಮುಖಾಂತರ ಆಗಲಿ ನನ್ನ ವೈಯಕ್ತಿಕವಾಗಲಿ ಸಾಕಷ್ಟು ನನ್ನ ಕೈಲಾದಷ್ಟು ಸಹಾಯಧನ ಕೊಟ್ಟು ಅವ್ರಿಗೊಂದು ಉದ್ಯೋಗ ಹಚ್ಚಿಕೊಟ್ಟಿದ್ದೀನಿ. ಎಷ್ಟೋ ಮದುವೆ ಸಂದರ್ಭದಲ್ಲಿ ಸಾಕಷ್ಟು ಬಡವರು ಕೆಲವೊಂದು ಊರಿನಲ್ಲಿ ತೀರ್ಕೊಂಡಾಗ ಅವ್ರಿಗೆ ಮಣ್ಣಿಗೆ ಕೂಡ ರೊಕ್ಕಿಲ್ಲ. ಅದಕ್ಕಾಗಿ ನಾವೊಂದು ವಿಶೇಷವಾದ ನನ್ನೊಂದು ಟೀಮ್ ರಚಿಸಿದ್ದೀನಿ ತಾಲೂಕಿನಲ್ಲಿ.
ಯಾರೇ ಒಂದು ಮನೆಯಲ್ಲಿ ತೀರ್ಕೊಂಡ್ರೆ ಕೂಡಲೇ ಹೋಗಿ ಒಂದು ಸಂಪ್ರದಾಯ ಪ್ರಕಾರ ಒಂದು ಆಹಾರ ಹಾಕಿ, ಅವರು ಬಡವರಿದ್ದರೆ ಸ್ಪಾಟಾಗೆ 2,000, ನಾ ಇರಲೇಬೇಡ 2,000 ರೂಪಾಯಿ ಅವರಿಗೆ ಸಹಾಯಧನ ಮಾಡಿ ಅವರ ಮಣ್ಣಿಗೆ ವ್ಯವಸ್ಥೆ ಮಾಡುವುದು ಒಂದು. ಇನ್ನು ಯಾವುದೇ ಮದುವೆ ಆದರೂ ಕೂಡ ಸ್ಪಾಟಾಗಿ ಆ ಬಡತನದ ಮದುವೆಗೆ ಒಂದು 5,000 ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆ. ಹೀಗೆ ಬಹಳಷ್ಟು ನಿರ್ಗತಿಕ ಇದ್ದರೆ, ಅಂಥ ಮುದುಕರಾದಂಥ ವಯಸ್ಸರು ಬಹಳಷ್ಟು ತ್ರಾಸಿದ್ರೆ ಅವ್ರಿಗೆ ಏನು ಜೀವನಕ್ಕೆ ಬೇಕು ಅಂತಕ್ಕಂಥ ವ್ಯವಸ್ಥೆಯನ್ನು, ಆಮೇಲೆ ಬಹಳಷ್ಟು ನನ್ನ ಕ್ಷೇತ್ರದಲ್ಲಿ ಜಗಳಗಳು ಆಗ್ತಾ ಇದ್ದಾವೆ. ನಾನಂಥ ಜಗಳಗಳಿಗೆ ಅವಕಾಶ ಕೊಡಲಾರದೆ ಸಾಕಷ್ಟು ಕೇಸುಗಳನ್ನು ನಾನು ಕೋರ್ಟ್ಗೆ ಹೋದರೂ ಕೂಡ ವಕೀಲರ ಮುಖಾಂತರ ಮತ್ತೆ ಪುನಃ ರಾಜಿ ಮಾಡಿಸಿ ಒಂದು ಮಾಡ್ತಕ್ಕಂಥ ಕೆಲಸವನ್ನು ನಾನು ಸುಮಾರು 20 ವರ್ಷಗಳಿಂದ ಕ್ಷೇತ್ರದಲ್ಲಿ ಮಾಡಿದ್ದೀನಿ. ನಾನು ಇದು ನನ್ನ ಮೇಲೆ ವಿಶ್ವಾಸ ಇಟ್ಟು ಪ್ರೀತಿ ಅವರಿಗೆ. ಅದಕ್ಕೆ ನಾನು ಹೋದ ತಕ್ಷಣ ನನ್ನ ಮಗ ಬಂದು, ನನ್ನ ಅಣ್ಣ ಬಂದು, ನನ್ನ ತಮ್ಮ ಬಂದು ಅಂತಕ್ಕಂಥ ಭಾವನೆಯಿಂದ ನನ್ನ ಅದಕ್ಕಂತಾರೆ ಅಷ್ಟೇ. ಕಳೆದ ಬಾರಿ 2018ರ ಒಂದು ಚುನಾವಣೆಯಲ್ಲಿ ತಾವು ಪಕ್ಷೇತರ ಅಭ್ಯರ್ಥಿಯಾಗಿ ಪರಾಭವಗೊಳ್ತೀರಿ. ಮುಂದಿನ ಬಾರಿ ಚುನಾವಣೆ ಬರುತ್ತೆ, ಆ ಸಮಯದಲ್ಲಿ ಹುಣಸೂರು ಕ್ಷೇತ್ರದ ಜನ ನಿಮ್ಮನ್ನು ಗೆಲ್ಲಿಸುವಂಥ ಪ್ರಯತ್ನದಲ್ಲಿದ್ದೀರಾ? ನಾನು ಕಳೆದ ಬಾರ ಚುನಾವಣೆಯಲ್ಲಿ BJP ಪಕ್ಷಕ್ಕೆ ಸೇರಿಕೊಂಡಿದ್ದೆ. ಸೇರಿಕೊಂಡು ತದನಂತರ ನಾನು ಪಕ್ಷೇತರನಾಗಿ ಸ್ಪರ್ಧಿಸಿದೆ. BJP ಟಿಕೆಟ್ ಸಿಗಲಾರದಂಥ ಸಂದರ್ಭದಲ್ಲಿ ನಾನು ಪಕ್ಷೇತರನಾಗಿ ಅಭ್ಯರ್ಥಿಸಿದೆ. ಆದರೆ ನನ್ನ ಜನ ಅವಾಗೇ ಮನಸ್ಸು ಮಾಡಿದ್ರು, ನನ್ನನ್ನು ಗೆಲ್ಲಿಸ್ಬೇಕಂತಕ್ಕಂಥ ಮನಸ್ಸು ಅವಾಗ ಇತ್ತು ಅವ್ರಿಗೆ. ನಾನು BJP ಪಕ್ಷ ಸೇರಿದ ತಕ್ಷಣ ಅವ್ರಿಗೆ ಸ್ವಲ್ಪ ಗೊಂದಲಕ್ಕೀಡಾದರು. ಕೆಲವು ಜನ BJPಗೆ ಹೋಗಿ, ಕೆಲವು ಜನ ನನ್ನ ಹತ್ರ ಉಳಿದು. ನಾನು ಕೊನೆಗೆ ಟಿಕೆಟ್ ಸಿಗಲಾರದ ಸಂದರ್ಭದಲ್ಲಿ ನಾನು ಚುನಾವಣೆಗೆ ಬ್ಯಾಡ ಬಿಡಪ್ಪ ನಿಲ್ಲಲೇಬಾರದು ಅಂತ ಒಂದು ವಿಚಾರ ತಿಳ್ಕೊಂಡಿದ್ದೆ. ಆದರೆ ನಾನು ಇರ್ತಕ್ಕಂಥ ಹಿಂದೆ ಜನ ಬಹಳಷ್ಟು ಪ್ರಾಮಾಣಿಕವಾಗಿ, ಇಲ್ಲ ನೀವು ಚುನಾವಣೆಗೆ ಸ್ಪರ್ಧಿಸಲೇಬೇಕು ಅಂತಕ್ಕಂಥ ಒತ್ತಾಯದೋಸ್ಕರ ನಾನು ಅವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಇಲ್ಲಿ ಸ್ಪರ್ಧೆ ಮಾಡಬೇಕಾಯ್ತು. ಜನರ ಒಂದು ಇಲ್ಲಕ್ಕೆ ನಾನು ಕಳೆದ ಚುನಾವಣೆಯಲ್ಲಿಯೇ ಗೆಲುವು ಖಂಡಿತ ನಂದಿತ್ತು. ಆದರೆ ಜನರ ತಪ್ಪಲ್ಲ, ನನ್ನದೇ ವೈಯಕ್ತಿಕವಾಗಿ ತಪ್ಪು. ನಾನು ಪಕ್ಷಕ್ಕೆ ಹೋಗಿ ವಾಪಸ್ ಬಂದು ಇಂಡಿಪೆಂಡೆಂಟ್ ಆಗಿ ಅವ್ರನ್ನ ಕನ್ಫ್ಯೂಸ್ ಆಗಿ ಮಾಡಿದ್ದೀನಿ. ನಾನು ಈ ಒಂದು ದೃಷ್ಟಿಯಿಂದ ಇವತ್ತು ಅಷ್ಟಾದರೂ ಕೂಡ ನನ್ನ ಜನ ನನ್ನ ಮರಿಲಾರದೆ, ನನಗೆ ಟೈಮ್ ಕೂಡ ಸಿಗಲಿಲ್ಲ. ಕೇವಲ 8 ದಿವಸದ ಅವಧಿಯಲ್ಲಿ ಟೈಮ್ ಕೂಡ ಸಿಗಲಿಲ್ಲ. ಕೆಲವೊಂದು ಕಡೆ ಎಲ್ಲ ಹಳ್ಳಿಗಳಿಗೆ ಭೇಟಿ ಕೊಡಲಿಕ್ಕೆ ಆಗಲ್ಲ. ಅಂಥ ಸಂದರ್ಭದಲ್ಲಿ ಕೂಡ ನನಗೆ ಸುಮಾರು 25,800 ಮತಗಳನ್ನು ಹಾಕಿ ನನ್ನ ಮೇಲೆ ಅಷ್ಟು ಕುಟುಂಬಗಳ ಪ್ರೀತಿ ಇಟ್ಟಿದ್ದಾವೆ. ಇವತ್ತು ನಾನು ಸೋತೀನಿ ಅಂತ ಯಾವುದೇ ಮನಸ್ಸಿನಲ್ಲಿ ನನಗುದಿ ಕಂಡಿಲ್ಲ. ನನ್ನ ಮನಸ್ಸಿನಲ್ಲಿ ನಾನು ಗೆದ್ದಿದ್ದೀನಿ ಅಂತಕ್ಕಂಥ ಭಾವನೆ ನನಗೆ ಅವತ್ತು ಇದೆ, ಇವತ್ತು ಇದೆ. ಮುಂದೆನೂ ಕೂಡ 100ಕ್ಕೆ 100ರಷ್ಟು ಈ ಜನ ನನಗೆ ಆಶೀರ್ವಾದ ಮಾಡಿ ಗೆಲ್ಲಿಸಿ ಈ ಕ್ಷೇತ್ರಕ್ಕೆ ಒಬ್ಬ ಸೇವಕನಾಗಿ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಅಂತಕ್ಕಂಥ 100ಕ್ಕೆ 100 ವಿಶ್ವಾಸ ನನಗೆ ಸಂಗಮನ ಸಾಕ್ಷಿ ಇದೆ ಇವತ್ತು. ಆ ದೃಷ್ಟಿಯಿಂದ ನಾನು ಸೋತಿದ ಮರುದಿನವೇ, ಸೋತ ತಕ್ಷಣ ನಾನೇನು ನೆನೆಗುಂದು ಮನೆಯಲ್ಲಿ ಕುಂತಿಲ್ಲ. ಅವತ್ತೇ ನಾನು 25,800 ಕುಟುಂಬಗಳ ಜವಾಬ್ದಾರಿ ನನ್ನ ಮೇಲಿದೆ. ಇನ್ನೂ ಎಷ್ಟೋ ಜನ ಅವಕಾಶ ವಂಚಿತ ಆಗಿದ್ದಾರೆ. ನಾವು ಹಾಕ್ಬೇಕಂತ ಮಾಡಿದ್ವಿ, ಏನೋ ನಮ್ಗೆ ಕನ್ಫ್ಯೂಸ್ ಹಾಕಲಿಲ್ಲ, ನಾವು ಇವರಿಷ್ಟು ಓಟ್ ತೊಗೊಂತಾರಂದ್ರೆ ನಾವು ಹಾಕೇ ಬಿಡ್ತೀವಲ್ಲಪ್ಪ ಅಂತಕ್ಕಂಥ ಭಾವನೆ ಉಳ್ಳವರು 50,000 ಮತದಾರದಾರ. ಇನ್ನು ಈ ದೃಷ್ಟಿಯಿಂದ ಇವತ್ತು ಆ ರೀತಿ ಚುನಾವಣೆ ಆಗಿದೆ. ನಾನು ಆ ಚುನಾವಣೆ ಕಳೆದ ದಿವಸದಿಂದ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ನಾನು ಮೊದಲು ನಿರಂತರವಾಗಿ ಯಾವ ರೀತಿ ಜನರ ಜೊತೆ ಸಂಪರ್ಕ ಇದೀನೋ, ಯಾವ ರೀತಿ ಜನರ ಸೇವೆ ಮಾಡ್ತಾ ಇದ್ದೇನೆ, ಅದೇ ಸೇವೆಯನ್ನು ನಾನು ಪ್ರಾಮಾಣಿಕವಾಗಿ ಮುಂದುವರಿಸಿದ್ದೇನೆ. ಇವತ್ತು ರಾಜಕೀಯದಲ್ಲಿ ಸಮಾಜ ಸೇವೆ ಅನ್ನುವಂಥ ವಿಚಾರವನ್ನು ತಾವು ಈ ಕ್ಷೇತ್ರದಲ್ಲಿ ವ್ಯಕ್ತಪಡಿಸಿದ್ರಿ. ರಾಜಕೀಯ ಅಂದ್ರೇ ಒಂಥರ ಜನರ ತಲೆಯಲ್ಲಿ ಬೇರೆ ಬೇರೆ ವಿಚಾರಗಳು ಬರ್ತವೆ. SR ನವಲಿ ಹಿರೇಮಠ ಅವರು ಹುಣಸೂರು ಕ್ಷೇತ್ರದಲ್ಲಿ ಸಿಕ್ಕಂಥ ಮುತ್ತು ಅನ್ನುವಂಥ ವಿಚಾರ ಎಷ್ಟೋ ಜನ ಮಾತಾಡ್ತಾರೆ. ಏನಕ್ಕೆ ಮಾತಾಡ್ತಾರೆ ಅಂದರೆ ಸಮಾಜ ಸೇವೆ ವಿಚಾರ. ಸಾಕಷ್ಟು ನೀವು ಬೇರೆ ಬೇರೆ ವಿಭಾಗದಲ್ಲಿ ಶೈಕ್ಷಣಿಕ ಆಗಿರಲಿ, ಯುವ ಸಬಲೀಕರಣ ಆಗಿರಲಿ, ಮಹಿಳಾ ಸಬಲೀಕರಣ ಆಗಿರಲಿ, ಈ ರೀತಿ ವಿಚಾರದಲ್ಲಿ ತಾವು ಹೋಗ್ತಾ ಇದ್ದೀರಿ. ರಾಜಕೀಯದಲ್ಲಿ ಸಮಾಜ ಸೇವೆ, ಈ ಒಂದು ವಿಚಾರಕ್ಕೆ ಏನು ಹೇಳ್ತೀರಿ? ಇವತ್ತು ಏನಾಗಿದೆ ಅಂದರೆ ಚಂದ್ರಶೇಖರ್ ಅವರೇ, ರಾಜಕೀಯ ಅಂದ್ಬಿಟ್ರೆ ಏನೋ ಇದೊಂದು ಉದ್ಯೋಗ ಆಗಿಬಿಟ್ಟಿದೆ. ನಿಜವಾಗಲೂ ಇವತ್ತು ನಾವು ಎಲ್ಲ ಮತದಾರರಾಗಲಿ, ಪ್ರತಿನಿಧಿಗಳಾದಂಥರಲ್ಲಿ, ನಾಯಕರು ನಾವು ಒಂದು ತಿಳ್ಕೋಬೇಕು. ರಾಜಕೀಯಕ್ಕೆ ಬರಬೇಕನ್ನೋನು ಒಂದು ಸೇವಕನಾಗಿ ಜನರ ಸೇವೆ ಮಾಡಿ ಸಮಾಜದ ಅಭಿವೃದ್ಧಿಗಾಗಿ ಮಾಡಬೇಕು ಅಂತಕ್ಕಂಥ ಮನಸ್ಸಿದ್ದವನು ಮಾತ್ರ ರಾಜಕೀಯಕ್ಕೆ ಬರಬೇಕು. ಕೇವಲ ನಾನು ದುಡ್ಡು ಗಳಿಸ್ಬೇಕು, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು, ನಾವೊಂದು 8-10 ಬಿಲ್ಡಿಂಗ್ ಕಟ್ಟಬೇಕು, ನನ್ನ ಮಗಳು ಒಂದು ದೊಡ್ಡ ಕಾರ್ನಾಗ ಅಡ್ಡಾಡಬೇಕು, ನನ್ನ ಮಗ ಒಂದು 2 ಕಾರ್ನಾಗ ಅಡ್ಡಾಡಬೇಕು, ನನ್ನ ಸೊಸೆ ಅಡ್ಡಾಡಬೇಕು, ನನ್ನ ಮೊಮ್ಮಕ್ಕಳು ಅಡ್ಡಾಡಬೇಕು, ನಾನು ಹೆಂಡ್ತಿರ್ಬೇಕು, ನನ್ನ ಸಂಬಂಧಿಕರು ಬೆಳೆಸ್ಬೇಕು ಅಂತಕ್ಕಂಥ ಭಾವನೆ ಇದ್ದವನು ನಿಜವಾಗ್ಲೂ ರಾಜಕೀಯಕ್ಕೆ ಬಂದು ಜನರ ಕೊಲೆ ಮಾಡಬಾರ್ದು. ಇವತ್ತು ಜನ ತಪ್ಪು ಮಾಡ್ತಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಜನನೂ ಕೂಡ ಇವತ್ತು ಏನಾಗಿದೆ, ಚುನಾವಣೆ ಬಂದ ತಕ್ಷಣ ಇದು ದುಡ್ಡು ಖರ್ಚು ಮಾಡ್ತಾರೆ, ನನಗೆ ಓಟಿಗೆ 100 ರೂಪಾಯಿ ಕೊಡ್ತಾರೆ, 500 ರೂಪಾಯಿ ಕೊಡ್ತಾರೆ ಅಂತಕ್ಕಂಥ ಭಾವನೆ ಜನರಲ್ಲಿ ಕೂಡ ಇದೆ.
ಅದನ್ನು ನಾವು ಹೋಗಲಾಡಿಸ್ಬೇಕು ಇವತ್ತು ಪ್ರತಿನಿಧಿಗಳಾದವರು, ನಾಯಕರಾದವರು. ಅದು ಏನಾಗಿಬಿಟ್ಟತ್ತಪ್ಪ ಅಂದ್ರೆ ಜನರಿಗೆ ಚುನಾವಣೆ ಅಂದ್ರೆ ಇದು ರೊಕ್ಕ ಖರ್ಚು ಮಾಡೋದ ಕೊಡೋದ ಅಂತ ಒಂದು ವಾಡಿಕೆ ಆಗಿಬಿಟ್ಟ ಜನರಲ್ಲಿ. ಅದು ನಿರ್ನಾಮ ಆಗ್ಬೇಕು ಈ ದೇಶದಲ್ಲಿ. ಅದು ನಿರ್ನಾಮ ಆದಾಗ ಮಾತ್ರ ಈ ದೇಶದ ಅಭಿವೃದ್ಧಿ ಸಾಧ್ಯ. ಇವತ್ತು ಚುನಾವಣೆ ನಿಂತ ತಕ್ಷಣ ಒಬ್ಬರು ಯಾರೋ 1 ಕೋಟಿ ಮಾಡಲಿ, 5 ಕೋಟಿ ಖರ್ಚು ಮಾಡಲಿ, ಮುಂದೆ ಅವನು ಏನು ಮಾಡ್ತಾನೆ, ಇದು ಖರ್ಚು ಮಾಡಿ ತಕ್ಕೋಬೇಕು, ಮುಂದಿನ ಚುನಾವಣೆ ಖರ್ಚು ಮಾಡಿ ತಕ್ಕೋಬೇಕು, ಮತ್ತು ನನ್ನ ಹೆಂಡತಿ ಮಕ್ಕಳಿಗೆ ಉಪಯೋಗಿಸ್ಬೇಕು, ಈ ಒಂದು ಮೆಂಟಾಲಿಟಿಗೆ ಹೋಗ್ತಾನೆ. ಅದು ಹೋಗಬಾರ್ದು. ಅದಕ್ಕಾಗಿ ಈ ಚುನಾವಣೆಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ನಾಯಕರಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದೆ ಅಂದರೆ, ಒಂದು ಸಲ ತೀರ್ಮಾನ ಮಾಡೋಣ. ಒಂದು ಸಲ ಏನು ತೀರ್ಮಾನ ಮಾಡೋಣಪ್ಪ ಅಂತಂದ್ರೆ, ನಾವು ಖರ್ಚು ಮಾಡಿದ್ದು ಬೇಡಪ್ಪ, ಇದನ್ನು ತ್ಯಾಗ ಮಾಡಿವಿ ಅಂತ ತಿಳ್ಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ. ಇವತ್ತು ಸರ್ಕಾರದ ಎಲ್ಲ ಯೋಜನೆಗಳನ್ನು ಜನರ ಮನೆ ಬಾಗಿಲಿಗೆ ಮುಟ್ಸೋಣ. ಯಾವ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಜನರ ಮನೆ ಬಾಗಿಲಿಗೆ ಮುಟ್ಸಿ 2ನೇ ಸಲ ಚುನಾವಣೆ ನಿಂತಾಗ ನಮ್ಮ ಕೆಲಸಗಳು ನಿಮ್ಗೆ ಇಷ್ಟ ಆಗಿದ್ರೆ ಮತ ಹಾಕ್ರಿ, ಇಲ್ಲ ಅಂದ್ರೆ ಬೇಡ ಅಂತಕ್ಕಂಥ ನಿರ್ಧಾರ ಎಲ್ಲ ಪ್ರತಿನಿಧಿಗಳು ತೆಗೆದುಕೊಂಡಾಗ ಮಾತ್ರ ಈ ದೇಶ ಉದ್ಧಾರ ಆಗೋದು. ಇವತ್ತು ನಾನು ವೈಯಕ್ತಿಕವಾಗಿ ಇವತ್ತು ನಿಮ್ಮ ಎದುರಿಗೆ ಒಂದು ಮಾತು ಕೊಡ್ತೀನಿ. ನಾನು ಈ ಚುನಾವಣೆಯಲ್ಲಿ, ಮುಂದಿನ ಚುನಾವಣೆಯಲ್ಲಿ ಜನ ಆಶೀರ್ವಾದ ಮಾಡಿ ನನ್ನನ್ನು ಶಾಸಕನಾಗಿ ಮಾಡಿದರೆ, ನಾನು 5 ವರ್ಷಗಳ ಕಾಲ ನಿರಂತರವಾಗಿ ಯಾವುದೇ ಚುಕ್ಕಿ ಬರದ ಪ್ರಾಮಾಣಿಕ ಸೇವೆ ಮಾಡಿ 2ನೇ ಚುನಾವಣೆಗೆ ನಾನು ಕೈ ಮುಗಿದು ಎಲ್ಲರ ಮನೆಗೆ ಒಂದು ಪತ್ರ ಬರೆದು ಕಳಿಸಿ ಬೇಕಾದ್ರೆ ರೋಟ್ ಹಾಕ್ಲಿ, ಬೇಡ ನನ್ನ ಮನೆ ಆ ತೀರ್ಮಾನಕ್ಕೆ ನಾನು ಬಂದಿದ್ದೀನಿ. ಇವತ್ತು ಈ ತೀರ್ಮಾನ ಎಲ್ಲರೂ ಬಂದಾಗ ಮಾತ್ರ ಈ ದೇಶದ ಆರ್ಥಿಕ ಪ್ರಗತಿ ಸಾಧ್ಯ, ಎಲ್ಲ ಸಾಧ್ಯ. ಇದು ಈ ಸಿಸ್ಟಮು ಇವತ್ತು ನಮ್ಮ ದೇಶದಿಂದ ಹೋಗ್ಬೇಕಾಗೈತೆ. ಇವತ್ತು ಅಭಿವೃದ್ಧಿ ಆಗ್ಬೇಕಾಗೈತೆ. ಇವತ್ತು ಎಷ್ಟೋ ಸರ್ಕಾರ ಯೋಜನೆಗಳಿದಾವೆ. ಇವತ್ತು ವಿಶೇಷವಾಗಿ ನೋಡ್ರಿ, SC ST ಜನಾಂಗಕ್ಕೆ ಇವತ್ತು ಲಂಬಾಣಿ ಇವತ್ತು ನಿಗಮ ಇದೆ, SC ST ಜನಾಂಗದ ನಿಗಮ ಇದೆ, ಹಲವಾರು ಜಾತಿಯ ಅಭಿವೃದ್ಧಿಗಳು, ವಾಲ್ಮೀಕಿ ಜನಾಂಗ ನಿಗಮ ಇದೆ, ಹಲವಾರು ಜಾತಿಯ ಅಭಿವೃದ್ಧಿಗಳು ನಿಗಮಗಳು ಅದಾವೆ. ಇವತ್ತು ಸರ್ಕಾರ ನಿಗದಿತವಾದಂಥ ಇವತ್ತು ಹಣವನ್ನು ಇಟ್ಟಿದೆ ಅದಕ್ಕೆಲ್ಲ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಎಷ್ಟೋ ಜನರಿಗೆ ಅದರ ಸದುಪಯೋಗ ತೆಗೆದುಕೊಳ್ಳಾರದೆ ಇವತ್ತು ಆ ಗ್ರ್ಯಾಂಟ್ ಲ್ಯಾಪ್ಸ್ ಆಗಿ ಇವತ್ತು ಸರ್ಕಾರಕ್ಕೆ ಮಾಡುವಂಥ ಪ್ರಸಂಗ ಇದೆ. ಇವತ್ತು ಇದನ್ನ ಯಾರು ಮಾಡ್ಬೇಕು ಕೆಲಸ? ಇವತ್ತು ಜನಪ್ರತಿನಿಧಿ ಮಾಡಬೇಕು. ಜನಪ್ರತಿನಿಧಿಗಳು ಸರ್ಕಾರದಿಂದ ಹೋಗ್ಬೇಕು, ಎಲ್ಲ ಹರಿಜನ ಕೇರಿಗಳಿಗೆ ಹೋಗ್ಬಿಟ್ಟು ಹೇಳ್ಬೇಕು, ಸರ್ಕಾರದಿಂದ ಇಂತಿಂತ ಲಾಭದಾವ ನೀವೆಲ್ಲ ತೆಗೆದುಕೊಳ್ರಿ ಅಂತಕ್ಕಂಥ ಎಲ್ಲ ಗ್ರಾಮೀಣ ಪ್ರದೇಶದ ಹೋಗಿ ಹೇಳ್ತಕ್ಕಂಥ ಜವಾಬ್ದಾರಿ ಇವತ್ತು ಪ್ರತಿನಿಧಿಗಳು. ಆಮ್ಯಾಗ ಪ್ರತಿನಿಧಿಗಳು ಆರಿಸಿ ಬಂದಾಗ ಏನು ಕೆಲಸ ಮಾಡ್ಬೇಕಪ್ಪ ಅಂದ್ರೆ, ತಾಲೂಕಿನಲ್ಲಿ ಇವತ್ತು ಮತ ಹಾಕೋ ಹೊತ್ನಾಗ ನಾವು ಕೈ ಮುಗಿತೀವಿ, ಅವ್ರಿಗೆ ಕಾಲು ಮುಗಿತೀವಿ, ಎಲ್ಲ ಮಾಡ್ತೀವಿ, ಮತ ಹಾಕ್ರಿ ಗೆಲ್ಲಿಸ್ರಿ ಅಂತೇಳಿ. ಆಮ್ಯಾಗ ನಾವು ಒಳ್ಳೆ ಹಳ್ಳಿ ಕಡೆ ಮಲಗದಲ್ಲ, ಮತ್ತೆ 5 ವರ್ಷಕ್ಕೆ ಹೋಗ್ತೀವಿ, ಅದು ತಪ್ಪು. ಪ್ರತಿಯೊಬ್ಬ ಆರಿಸಿ ಬಂದಂತ ಜನಪ್ರತಿನಿಧಿ ಕನಿಷ್ಠ 6 ತಿಂಗಳಿಗೆ ಒಂದ್ಸಲ ಆದ್ರೂ ಕೂಡ, ಕನಿಷ್ಠ 6 ತಿಂಗಳಿಗೆ ಒಂದ್ಸಲ ಕೂಡ ತಾಲೂಕಿನ ಎಲ್ಲ ಅಧಿಕಾರಿಗಳು ಕರೆದುಕೊಂಡು ಜನಸಂಪರ್ಕ ಮಾಡಬೇಕು. ಇವತ್ತು ಜನಗಳಿಗೆ ನಾವು ಮತ ಕೈ ಮುಗಿದು ತಗೊಂತೀವಿ, ಆಮ್ಯಾಗ ಆ ಜನ ಒಂದು ತಾಲೂಕಿನಲ್ಲಿ ಕೆಲಸ ಆಗ್ಬೇಕಾದ್ರೆ ಅವ್ರು ಮುಂಜಾನೆ ಎದ್ದು ಬಸ್ ಚಾರ್ಜ್ ಇಟ್ಕೊಂಡು ತಾಲೂಕು ಆಫೀಸ್ಗೆ ಹೋಗ್ಬೇಕು. ತಾಲೂಕು ಕಚೇರಿಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಏನಾದರೂ ಪಾಣಿ ಇರಲಿ, ಉತ್ತಾರ ಇರಲಿ, ಇನ್ನೊಂದು ಕಾಗದ ಪತ್ರ ಮಾಡಿಸಬೇಕಾದ್ರೆ ಅವರು ಹರಿದ ಪಾಪ ಬಹಳಷ್ಟು ಇದು ಮಾಡಬೇಕು. ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಅಧಿಕಾರಿ ಇರಲಿ ಅಥವಾ ಕ್ಲರಿಕಲ್ ಸ್ಟಾಫ್ ಇರಲಿ, ಇಲ್ಲ ತಡಿಯಪ್ಪ ನಾಳೆ ಬಾ ನಾಡ್ದು ಬಾ ಅಂತಂದು ಉದ್ದೇಶಪೂರ್ವಕ. ಆಮ್ಯಾಗ ಸಣ್ಣ ಪುಟ್ಟ ಲಂಚ ಕೇಳ್ತಕ್ಕಂಥ ಸ್ವಭಾವ. ಅವು ಪಾಪ ತಾವು ಬಸ್ ಚಾರ್ಜ್ ಇಲ್ಲದಂಗೆ ಅವು ಕೊಟ್ಟು ಕೆಲಸ ಮಾಡ್ಕೊಂಡು ಹೋಗುವಂಥ ಪ್ರಸಂಗ ಬರ್ತೈತಿ. ಮತ ಕೇಳುವಾಗ ನಾವು ಅವ್ರ ಪ್ರಭುಗಳಂತ ಅಂದು ಕೇಳ್ತೀವಿ, ಆಮ್ಯಾಗ ಅವ್ರನ್ನ ಸೇವಕರು ಮಾಡಿ ನಾವು ಪ್ರಭುಗಳು ಹಾಕಿವಿ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ನಾವು ಸೇವಕನಾಗಿ ಅವ್ರನ್ನ ಪ್ರಭುಗಳನ್ನು ಯಾವಾಗಲೂ ಪ್ರಭುಗಳನ್ನಾಗಿರ್ಬೇಕು. ಅವ್ರನ್ನ ಅಂದಾಗ ಮಾತ್ರ ಇದು ಪ್ರಜಾಪ್ರಭುತ್ವಕ್ಕೆ ಒಂದು ಅರ್ಥ ಬರ್ತೈತಿ. ಇವತ್ತು ಗ್ರಾಮೀಣ ಜನತೆ ಉದ್ಧಾರ ಆಗ್ತೈತಿ. ಆ ದೃಷ್ಟಿಯಿಂದ ಇವತ್ತು ಎಲ್ಲ ರಾಜಕೀಯ ಪ್ರತಿನಿಧಿಗಳು, ನಾನು ಎಲ್ಲರಲ್ಲಿ ಇಡೀ ಈ ರಾಜ್ಯದ 224 ಮತಕ್ಷೇತ್ರಗಳ ಶಾಸಕರಲ್ಲಿ ನಮ್ರವಾಗಿ ನಾನು ಕೈ ಮುಗಿದು ಕೇಳ್ಕೊಂಡು ಇಷ್ಟೇ, ನೀವು ನಿಜವಾದ ಜನರು ಸೇವೆ ಮಾಡ್ಬೇಕಪ್ಪ ಅಂದ್ರೆ ಪ್ರತಿ 6 ತಿಂಗಳಿಗೆ ಒಂದ್ಸಲ ತಾಲೂಕು ಅಧಿಕಾರಿಗಳನ್ನು ಕರೆದುಕೊಂಡು ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಎಲ್ಲೇ ಸ್ಥಳದಲ್ಲಿ ಎಲ್ಲ ಜನರಿಗೆ ಅಧಿಕಾರಿಗಳು ನೀವಿದ್ದಾಗ ಮಾತ್ರ ಮಾತು ಕೇಳ್ತಾರ, ಇಲ್ಲ ಅಂದ್ರೆ ಒಬ್ಬ ರೈತ ಬಂದ್ರೆ ಅವ್ನು ಜಮಿಸಿ ವಾಪಸ್ ಕಳ್ಸಂತಕ್ಕಂಥ ಬಹಳಷ್ಟು ಅಧಿಕಾರಿಗಳು ನಾನು ನೋಡಿದ್ದೀನಿ. ಅದಕ್ಕಾಗಿ ನೀವು ಏನಿದೆ ಸಂಬಂಧಪಟ್ಟ ಇಲಾಖೆಗಳು, ಇವತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು, ತಹಸೀಲ್ದಾರ್ ಡಿಪಾರ್ಟ್ಮೆಂಟ್ ಇರ್ಬೋದು, EO ಇರ್ಬೋದು, ಬೇರೆ ಬೇರೆ ಇಲಾಖೆಗಳ ಆರ್ಟಿಕಲ್ಚರ್ ಇರ್ಬೋದು, ಎಲ್ಲ ಇಲಾಖೆಗಳ ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಗ್ರಾಮೀಣ ಪ್ರದೇಶ ಜನರು ಕಳಿಸಿ ಸ್ಥಳದಲ್ಲೇ ಉತ್ತರ ನೀಡುವಂತ ಕೆಲಸ ಇವತ್ತು ಶಾಸಕನಾದವು ಮಾಡ್ಬೇಕು. ಅಂದಾಗ ಮಾತ್ರ ನಮ್ಮ ಗ್ರಾಮೀಣ ಜನ ಅಭಿವೃದ್ಧಿನ ಸಾಧ್ಯ. ಆಮೇಲೆ ಇವತ್ತು ತಾಲೂಕಿನಲ್ಲಿ ಏನೇನು ಇವತ್ತು ವಿಶೇಷವಾಗಿ ತೆಗೆದುಕೊಳ್ಳಿ, ಇಲ್ಲಿ ನಮ್ಮ ಹುಣಗುನ್ ತಾಲೂಕಿನಲ್ಲಿ ತೆಗೆದುಕೊಳ್ಳಿ, ಸುಮಾರು 26 ಹಳ್ಳಿಗಳು ಇಲ್ಲಿ ಮುಳುಗಿದಾವೆ. ಇನ್ನೂ 5 ಹಳ್ಳಿಗಳು ಮುಳುಗಬೇಕಾಗೈತಿ. 9 ಹಳ್ಳಿಗಳು ಬೇರೆ ಯೋಜನೆ ಸೇರಿದಾವ. ಇವರೆಲ್ಲರ ಪರಿಸ್ಥಿತಿ ಇನ್ನೂ ಹಕ್ಕು ಪತ್ರ ಕೊಟ್ಟಿಲ್ಲ. ಇವತ್ತು ಇಲ್ಲಿ ಹಕ್ಕು ಪತ್ರ ಕೇಳಬೇಕಪ್ಪ ಅಂತಂದ್ರೆ ಅಧಿಕಾರಿಗಳು ಹೋದ್ರೆ ಅಲ್ಲಿಲ್ಲ, ನಾಳೆ ಬಾ ನಾಡ್ದು ಬಾ ಅಂತಾರೆ. ಮತ್ತೆ ಲಂಚ ಕೇಳ್ತಕ್ಕಂಥ ವ್ಯವಸ್ಥೆ ಇದೆ. ಸರಿಯಾದ ರಸ್ತೆ ಇಲ್ಲ, ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ. ಇವತ್ತು ಇಲ್ಲೇ ನಮ್ಮಲ್ಲೇ
ಎಂಥ ಕೃಷ್ಣೆ ಮಲಪ್ರಭೆ ಘಟಪ್ರಭಾ ನಿಂತ ಇಟ್ಕೊಂಡು ನಾವು ಇವತ್ತು ಗೂಡೂರು ಭಾಗ ನೊಂದಾಡಿ ಭಾಗಕ್ಕೆ ನೀರಾವರಿ ದೂರ ಉಳಿತು, ಕುಡಿಯುವ ನೀರು ಸರಿ ನಮಗೆ ಜನ ಆಗಿಲ್ಲ ಅಂದ್ರೆ ನಾವು ಪ್ರತಿನಿಧಿಗಳವ್ರು ಇದ್ರೇನು ಸತ್ರೇನು. ಇವತ್ತು ಇಷ್ಟು ಸರ್ಕಾರಿ ಆಸ್ಪತ್ರೆಗಳು ಇದಾವೆ, ಇವತ್ತು ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾದ ಡಾಕ್ಟರ್ ವ್ಯವಸ್ಥೆ ಇಲ್ಲ. ಇಲ್ಲಿ ಇದೇ ತಾಲೂಕಿನಲ್ಲಿ ನೋಡಿ ಹುನಗುಂದ ಇಲ್ಕಲ್ಲಲ್ಲಿ ಒಬ್ಬ ಡಾಕ್ಟರ್ ಇರ್ತಾರೆ, ಅವರು ಒಬ್ಬ ಡಾಕ್ಟರ್ ಎಷ್ಟು ಮಾಡಕ್ ಸಾಧ್ಯ? ಅದಕ್ಕಾಗಿ ಇವತ್ತು ಎಲ್ಲ ಆಸ್ಪತ್ರೆಗಳು ಕೂಡ ಒಳ್ಳೆ ವೈದ್ಯಕೀಯ ಸೌಲಭ್ಯ ಡಾಕ್ಟರ್ ಕೊಡ್ಬೇಕು. ಇವತ್ತು ಒಂದು ಹಳ್ಳಿ ಒಳಗೆ ಒಂದು ಸಡನ್ ಆಗಿ ಒಂದು ಹಾರ್ಟ್ ಅಟ್ಯಾಕ್ ಆತಪ್ಪ ಅಂದ್ರೆ ಆ ಮನುಷ್ಯನ ಜೀವ ಉಳಿಸೋದು ಕಷ್ಟ ಇದೆ ಇವತ್ತು, ಯಾಕಂದ್ರೆ ವೈದ್ಯಕೀಯ ಸೌಲಭ್ಯ ಸರಿಯಾಗಿಲ್ಲ. ಇವತ್ತು ಒಬ್ಬ ಹೆಣ್ಮಗಳು ಹೆರಿಗೆ ಸಂದರ್ಭದಲ್ಲಿ ಸಡನ್ ಆಗಿ ಹೋಗ್ಬೇಕು, ಸರ್ಕಾರಿ ಆಸ್ಪತ್ರೆ ವ್ಯವಸ್ಥೆ ಇಲ್ಲ, ಅವಾಗ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಖಾಸಗಿ ಆಸ್ಪತ್ರೆ ವಿಶೇಷವಾಗಿ ಯಾವುದೇ ಪೇಷಂಟ್ ಬಂದ್ರು 50,000 1 ಲಕ್ಷ ಡಿಪಾಸಿಟ್ ಕಟ್ಟು ಅಂತಕ್ಕಂಥ ಭಾವನೆ ಅಲ್ಲಿ ಬೆಳೆದ್ಬಿಟ್ಟೈತಿ. ಇವತ್ತು ಅಷ್ಟು ಕಟ್ಟಲಿಕ್ಕೆ ಹಣವಂತ ಶಕ್ತಿವಂತ ನಮ್ಮ ಜನ ಇಲ್ಲ. ಇವತ್ತು ಆ ಪೇಷಂಟ್ ಅಲ್ಲಿ ಅಡ್ಮಿಟ್ ಮಾಡಿ ಊರಲ್ಲಿ ಹೋಗಿ ಮತ್ತೆ ಯಾರೋ ಸಾವುಕಾರದಾಗ ಬಡ್ಡಿ ಸಾಲನೋ ಹೊಲನೋ ಗಿಲ್ಲನೋ ಬಡ್ಡಿ ಹಾಕಿಬಿಟ್ಟು ರೊಕ್ಕ ತಂದು ಇವತ್ತು ಪ್ರಾಣ ಉಳಿಸಂತಕ್ಕಂಥ ಇದೆ. ಇವೆಲ್ಲ ನಾವು ಒಬ್ಬ ಶಾಸಕನಾದ ಮ್ಯಾಗೆ ಏನು ಕನಿಷ್ಠ ಪಕ್ಷ ನಮ್ಮ ಜನರಿಗೆ ನಾವೇನು ಕೊಡ್ಬೇಕಂದ್ರೆ ಅವ್ರಿಗೆ ಇರ್ಲಿಕ್ಕೆ ಒಂದು ಒಳ್ಳೆ ಸುಸಜ್ಜಿತ ಮನೆ, ಅವರ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ, ಅವ್ರ ಮನೆಯಲ್ಲಿ ಏನಾದರೂ ಆರೋಗ್ಯಕ್ಕೆ ತೊಂದಾದ್ರೆ ಆರೋಗ್ಯದ ವ್ಯವಸ್ಥೆ, ಆಮೇಲೆ ಕುಡಿ ನೀರಿನ ವ್ಯವಸ್ಥೆ, ಬಸ್ಸಿನ ವ್ಯವಸ್ಥೆ, ಸಂಪರ್ಕದ ವ್ಯವಸ್ಥೆ, ಇವೆಲ್ಲವೂ ನಾವು ಮಾಡಲಿಲ್ಲ ಅಂತಂದ್ರೆ ಜನಪ್ರತಿನಿಧಿ ಯಾಕೆ ಆಗ್ಬೇಕ್ರಿ ನಾವು? ಧ್ರುವ ತಾರೆ ಧ್ರುವ ತಾರೆ ಸಾವಿರಾರು ಧ್ರುವ ತಾರೆ ಭೂಮಿ ಮೇಲೂ ಇರುತ್ತಾರೆ.